ಸಿದ್ದರಾಮಯ್ಯ ಅವರು 10ಕ್ಕೆ 0 ಮಾರ್ಕ್ಸ್ ಅನ್ನ ಕೊಡ್ತೇನೆ ನಾನು ಮೋದಿ ಆಡಳಿತಕ್ಕೆ ಅಂತ. ಸಿದ್ದರಾಮಯ್ಯನವರೇ ಈಗ 5 ಗ್ಯಾರಂಟಿ ಕೊಟ್ರು. ಇನ್ನು 6 ತಿಂಗಳು ಹೋದ್ರೆ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಇರಲ್ಲ. ಅವ್ರು ಇರೋದೇ ಗ್ಯಾರಂಟಿ ಇಲ್ಲ. ಅವರು 0 ಕೊಟ್ರೆ ಎಷ್ಟು, 10 ಕೊಟ್ರೆ ಎಷ್ಟೇನು, ಅದಕ್ಕೇನು ಔಟ್ ಗೋಯಿಂಗ್ ರಿಟೈರ್ಡ್ ಆಗುವಂತ ಸಂದರ್ಭದಲ್ಲಿ ಅವರಿಂದ ನಾವೇನು ಬಯಸಲ್ಲ, ರಾಜ್ಯದ ಜನನು ಬಯಸಲ್ಲ. ಫಸ್ಟ್ ಅವರು ಕೊಡಬೇಕಾಗಿದ್ದು, ರಾಜ್ಯ ಸರ್ಕಾರ ಕಳೆದ 2 ವರ್ಷದಲ್ಲಿ ನಾವೇನ್ ಸಾಧನೆ ಮಾಡಿದಿರಿ ಅದಕ್ಕೆಷ್ಟು ನಂಬರ್ ಕೊಡಬೇಕು ಅಂದ್ರೆ ನನ್ಗೆ ಅನ್ಸುತ್ತೆ 0ನೂ ಕೊಡಕ್ಕಾಗಲ್ಲ. ಇನ್ನೊಂದು ಯಾವ್ದಾನ ಪಾಯಿಂಟ್ ಹುಡುಕ್ಬೇಕು. ಮೈನಸ್ ಹಾಕಿ ಪಾಯಿಂಟ್ ಇಟ್ಟು 0.0000 ಕೊಡ್ಬೇಕು. ಆ ಸ್ಥಿತಿಗೆ ರಾಜ್ಯದ ಅಭಿವೃದ್ಧಿಯನ್ನ ನೋಡಿದಿರಿ. ಕಾನೂನು ಸುವ್ಯವಸ್ಥೆ ಹೆಸರು ಹೇಳಿದಂಗೆ ಔಟಿದೆ. ನಮ್ಮ ಗೃಹ ಸಚಿವರು ಇದಾರಲ್ಲ, ಅವರು ಗೃಹಕ್ಕೆ ಮಾತ್ರ ಸಚಿವರು. ಅವ್ರ ಗೃಹಕ್ಕ ಸಚಿವರು, ಅವರ ಒಂದೇ ಅದು ಗ್ಯಾರಂಟಿ ಇಲ್ಲ. ಜಿಲ್ಲೆ ಗ್ಯಾರಂಟಿ ಇಲ್ಲ, ತುಮಕೂರು ಗ್ಯಾರಂಟಿ ಇಲ್ಲ. ಮೈಸೂರು ತಗೊಂಡ್ಬಿಟ್ಟಿದ್ದಾರೆ ಇವರು. ಮೈಸೂರು, ಚಾಮರಾಜನಗರ ಎಲ್ಲ ನಮ್ಮ ಸಿದ್ದರಾಮಯ್ಯನವರು ಅಲ್ಲ, ಅವರು ಅವರ ಕುಟುಂಬದವರು ಮಗ ಬೇಲಿ ಹಾಕೊಂಬಿಟ್ಟವ್ರು, ಪೂರ್ತಿ ಬೇಲಿ ಹಾಕೊಂಬಿಟ್ಟವ್ರು. ಸಿದ್ದರಾಮಯ್ಯ ಅವರು 10ಕ್ಕೆ 0 ಮಾರ್ಕ್ಸ್ ಅನ್ನ ಕೊಡ್ತೇನೆ ನಾನು ಮೋದಿ ಆಡಳಿತಕ್ಕೆ ಅಂತ. ಸಿದ್ದರಾಮಯ್ಯನವರೇ ಈಗ 5 ಗ್ಯಾರಂಟಿ ಕೊಟ್ರು. ಇನ್ನು 6 ತಿಂಗಳು ಹೋದ್ರೆ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಇರಲ್ಲ. ಅವ್ರು ಇರೋದೇ ಗ್ಯಾರಂಟಿ ಇಲ್ಲ. ಅವರು 0 ಕೊಟ್ರೆ ಎಷ್ಟು, 10 ಕೊಟ್ರೆ ಎಷ್ಟೇನು, ಅದಕ್ಕೇನು ಔಟ್ ಗೋಯಿಂಗ್ ರಿಟೈರ್ಡ್ ಆಗುವಂತ ಸಂದರ್ಭದಲ್ಲಿ ಅವರಿಂದ ನಾವೇನು ಬಯಸಲ್ಲ, ರಾಜ್ಯದ ಜನನು ಬಯಸಲ್ಲ. ಫಸ್ಟ್ ಅವರು ಕೊಡಬೇಕಾಗಿದ್ದು, ರಾಜ್ಯ ಸರ್ಕಾರ ಕಳೆದ 2 ವರ್ಷದಲ್ಲಿ ನಾವೇನ್ ಸಾಧನೆ ಮಾಡಿದಿರಿ ಅದಕ್ಕೆಷ್ಟು ನಂಬರ್ ಕೊಡಬೇಕು ಅಂದ್ರೆ ನನ್ಗೆ ಅನ್ಸುತ್ತೆ 0ನೂ ಕೊಡಕ್ಕಾಗಲ್ಲ. ಇನ್ನೊಂದು ಯಾವ್ದಾನ ಪಾಯಿಂಟ್ ಹುಡುಕ್ಬೇಕು. ಮೈನಸ್ ಹಾಕಿ ಪಾಯಿಂಟ್ ಇಟ್ಟು 0.0000 ಕೊಡ್ಬೇಕು. ಆ ಸ್ಥಿತಿಗೆ ರಾಜ್ಯದ ಅಭಿವೃದ್ಧಿಯನ್ನ ನೋಡಿದಿರಿ. ಕಾನೂನು ಸುವ್ಯವಸ್ಥೆ ಹೆಸರು ಹೇಳಿದಂಗೆ ಔಟಿದೆ. ನಮ್ಮ ಗೃಹ ಸಚಿವರು ಇದಾರಲ್ಲ, ಅವರು ಗೃಹಕ್ಕೆ ಮಾತ್ರ ಸಚಿವರು. ಅವ್ರ ಗೃಹಕ್ಕ ಸಚಿವರು, ಅವರ ಒಂದೇ ಅದು ಗ್ಯಾರಂಟಿ ಇಲ್ಲ. ಜಿಲ್ಲೆ ಗ್ಯಾರಂಟಿ ಇಲ್ಲ, ತುಮಕೂರು ಗ್ಯಾರಂಟಿ ಇಲ್ಲ. ಮೈಸೂರು ತಗೊಂಡ್ಬಿಟ್ಟಿದ್ದಾರೆ ಇವರು. ಮೈಸೂರು, ಚಾಮರಾಜನಗರ ಎಲ್ಲ ನಮ್ಮ ಸಿದ್ದರಾಮಯ್ಯನವರು ಅಲ್ಲ, ಅವರು ಅವರ ಕುಟುಂಬದವರು ಮಗ ಬೇಲಿ ಹಾಕೊಂಬಿಟ್ಟವ್ರು, ಪೂರ್ತಿ ಬೇಲಿ ಹಾಕೊಂಬಿಟ್ಟವ್ರು.